ಪ್ರಮಾಕ ನಿರೂಪಣ ಅಂದ್ರೆ ಮನುಷ್ಯನಿಂದ ಯಾವ ಪ್ರತ್ಯಕ್ಷ ಜ್ಞಾನ ಆಗ್ತದ ಅದರದ ನಿರೂಪಣ ಮಾಡ್ತಾರೆ. ತತ್ವಜ್ಞಾನ ಅನುಕೂಲ ಶಬ್ದ ಪ್ರಯೋಗ ನಿರೂಪಣ. ಇಲ್ಲಿ ಮನುಷ್ಯಗೆ ಇಂದ್ರಿಯ ಅಂದವರು ಸಾಂಖ್ಯ ನೈಯಾಯಿಕ ವೇದಾಂತಿ ಪೈಕಿ ಒಬ್ರು ವಾಚಸ್ಪತಿ ಮಿಶ್ರರು ಈ ಆರನೇದ ಮನುಷ್ಯಗೆ ಇಂದ್ರಿಯ ಅಂತ ಹೇಳ್ಕೊಂಡು ಬಂದಾರ. ಇವನು ಆತ್ಮ ಅಂದ್ರೆ ಜೀವಾತ್ಮ. ಆತ್ಮ ಅಂದ್ರೆ ಇಲ್ಲಿ ಅಂತ ಹೋಗ್ಬೇಕು ಜೀವಾತ್ಮ. ಜೀವಾತ್ಮ ವಿಭುತ್ವೇ ಸತಿ ಜ್ಞಾನ ಸಮವಾಯ ಕಾರಣ ಸಂಯೋಗ ಆಶ್ರಯ ಜೀವಾತ್ಮ. ಜೀವಾತ್ಮ ಎದಕ್ಕತ್ತಾರೆ ನೀವು ಇವೆಲ್ಲ ನಿಮ್ಗೆ ಕೇಳ್ಬೇಕು. ಫಕ್ತ ಯಾವ ತರ್ಕ ಸಂಗ್ರಹ ಯಾರು ಓದಿಲಿಲ್ಲ. ಓದಿರೇನು ತರ್ಕ ಸಂಗ್ರಹ? ನ್ಯಾಯಪ್ರಕಾಶ ಓದಿರೇನು? ಅವ್ರಿಗೆಲ್ಲ ನ್ಯಾಯಪ್ರಕಾಶ ತರ್ಕ ಸಂಗ್ರಹ ಎಲ್ಲ ಮುಗಿದವ್ರು. ಏನ್ರಿ ಜೀವಾತ್ಮ ವಿಭುತ್ವೇ ಸತಿ ಜ್ಞಾನ ಸಮವಾಯ ಕಾರಣ ಸಂಯೋಗ ಆಶ್ರಯ ಜೀವಾತ್ಮ. ಆತ್ಮ ಅಂದ್ರೆ ಜ್ಞಾನ ಅಧಿಕರಣಂ ಆತ್ಮ. ಈಶ್ವರ ನಿತ್ಯ ಜ್ಞಾನ ಅಧಿಕರಣಂ ಈಶ್ವರ. ಈಗ ಆತ್ಮ ಅಂದ್ರ ಈ ಜೀವಾತ್ಮ. ಜೀವಾತ್ಮನು ಅದ್ರಾಗ ಅವರು ವಿಚಾರ ಸಾಗರದಾಗ 6ನೇ ತರಂಗದಾಗ ನ್ಯಾಯಿಕ ಮೈಕೌನ್ ಹೂ 6ನೇ ತರಂಗದಾಗ ಅದ ಮೊಟ್ಟ ಮೊದಲು ನ್ಯಾಯಿಕರದೆಲ್ಲ ಪ್ರಕ್ರಿಯೆಗಳು ಹೇಳ್ಯಾರ. ಈಶ್ವರಂದು ಜೀವಂದು ಅಲ್ಲಿ ಜೀವಾತ್ಮನು ಚತುರ್ದಶ ಗುಣ, ಈಶ್ವರನಲ್ಲಿ 8 ಗುಣ, ಜೀವನಲ್ಲಿ 14 ಗುಣ ಅಂತ ಅಲ್ಲಿ ವಿಚಾರ ಸಾಗರ ಸ್ಪಷ್ಟವಾಗಿ ಕೊಟ್ಟರು. ಅಲ್ಲಿ ಜೀವಾತ್ಮನು ಗುಣಸ್ತು ಚತುರ್ದಶ ತಥಾಚ ಭಾಷಾ ಪರಿಚ್ಛೇದ ಬುದ್ಧ್ಯಾದಿ ಷಟ್ಕಂ. 14 ಗುಣಗಳು ಆ ಜೀವಾತ್ಮನಲ್ಲಿ ಇರುತ್ತವೆ. ಬುದ್ಧ್ಯಾದಿ ಷಟ್ಕಂ ಅಂದ್ರೆ ಬುದ್ಧ್ಯಾದಿ ಷಟ್ಕಂ ಅಂದ್ರೆ ಜ್ಞಾನ, ಇಚ್ಛಾ, ಪ್ರಯತ್ನ, ಸುಖ, ದುಃಖ, ದ್ವೇಷ ಇವು 6. ಸಂಖ್ಯಾದಿ ಪಂಚಕಂ ಅಂದ್ರೆ ಸಂಖ್ಯಾ, ಪರಿಮಾಣ, ಪೃಥಕತ್ವ, ಸಂಯೋಗ, ವಿಭಾಗ ಇಷ್ಟು ಇವು 5. ಸಾನ್ಪಾಚ 11. ಭಾವನಾ ತಥಾ ಧರ್ಮ ಅಧರ್ಮ ಗುಣ ಇತಿ ಆತ್ಮನಸ್ಥೋ ಚತುರ್ದಶ ಗುಣ ಅಂತ ಹಿಂಗ ಅವರು ನ್ಯಾಯಿಕರು ಹೇಳ್ತಾ ಇದ್ದಾರ. ಆತ್ಮ ಅವ್ರ ಆತ್ಮಕ್ಕೆ ಸುಖಾದಿಕ ಅಂದ್ರೆ ಆತ್ಮಕ್ಕೆ ಸುಖಾದಿಕ ಧರ್ಮ ಆದಿಕ ಅಂದ್ರೆ ಇನ್ನ ಮುಂದೆ ಅದಾವಲ್ಲ ಅದಕ್ಕ ಧರ್ಮ ಅವರ ಸುಖಾದಿಕ ಅನ್ಮಾನ್. ಆತ್ಮಕ್ಕೆ ಸುಖಾದಿಕ ಧರ್ಮ ಅವರ ಆತ್ಮತ್ವ ಜಾತಿ. ಸುಖಾದಿಗಳ ಧರ್ಮ ಸುಖ ದುಃಖ ಇವು ಒದ್ದು ತೋರಿಸಿದಲ್ಲ ನಿಮ್ಗೆ ಅವು ಮತ್ತು ಆತ್ಮತ್ವ ಧರ್ಮ ಜಾತಿ ತಥಾ ಸುಖತ್ವಾದಿಕ ಜಾತಿ ಆತ್ಮತ್ವ ಜಾತಿ ತಥಾ ಆ ಸುಖದಲ್ಲಿ ಇರುವ ಸುಖತ್ವಾದಿಕ ಜಾತಿ ಇದಲ್ವೇ ಜಾತಿ ಎದಕ್ಕಂತ ಒಂದು ಲಕ್ಷಣ ಓದ್ಕೋತ ಕೂತ್ರೆ ಇದೆಲ್ಲ ಸುಖ ಜಾತಿ ಎಲ್ಲ ನಿಮ್ಮ ಲಕ್ಷಣ. ಅನೇಕ ಮೇ ಸಮವೇತ ಏಕ ಸೋ ಜಾತಿ ಕೈ ಏಕತ್ವೇ ಸತಿ ಅನೇಕ ಸಮವೇತತ್ವಂ ಜಾತಿ. ಏಕತ್ವೇ ಸತಿ अनेक समवेतत्व जाति व नित्य एक समवाय संबंध से अनेक धर्मी में अनुगत सामान्य जाति कही है. ಇದು ಹಿಂದಿ. अनेक समवेतत्वम ಏಕತ್ವೇ ಸತಿ ಅನೇಕ ಸಮವೇತತ್ವಂ ಜಾತಿ. ಅಥವಾ ತಮ್ಮ ಹಿಂದಿ ಒಳಗ ಇದರ ಬರೆದವರು ನ್ಯಾಯ ಪ್ರಕಾಶ ಒಳಗ ನಿತ್ಯ ಏಕ समवाय संबंध से अनेक धर्मी में अनुगत सामान्य जाति कहिए है हिंदी. ठीक है इವಾಗ ಹಿಂದಿ ಬರೋದ್ರಿ ನೋಡ್ರಿ. ನಿತ್ಯ ಏಕ समवाय संबंध से अनेक धर्मी में अनुगत सामान्य जाति कहिए है. ಅವೆಲ್ಲ ಈಗ ಪೂರ್ತಿ ಬಕ್ಕಳು ಹಣ್ಣಿಗೆ ಹೇಳ್ಬೇಕು ಮತ್ತೆ ನಾಳೆ ಹೇಳ್ತೀನಿ. ಪದಕೃತಿ ಅಂದ್ರೆ ಇವಿಷ್ಟು ಯಾಕೆ ಕೊಟ್ಟದ ಪರೀಕ್ಷಾ. ಪದಕೃತಿ ಅಂದ್ರೆ ಒಂದೇ, ಪರೀಕ್ಷಾ ಅಂದ್ರು ಒಂದೇ. तत्वाधिक जाति इनका प्रत्यक्ष श्रोत्रादिकंते होवे नहीं. इष्ट ಹೇಳಿದೆವು ನಿಮ್ಗೆ ಸುಖಾದಿಗಳ ಧರ್ಮವು
ಆತ್ಮತ್ವ ಜಾತಿ, ಸುಖತ್ವಾದಿಕ ಜಾತಿ ಇವುಗಳದು ಪ್ರತ್ಯಕ್ಷ ಈ 5 ಜ್ಞಾನೇಂದ್ರಿಯಗಳಿಂದ ಆಗುವುದಿಲ್ಲ. 5 ಜ್ಞಾನೇಂದ್ರಿಯಗಳಿಂದ ಇಷ್ಟು ಜ್ಞಾನ ಏನು ಹೇಳಿದೆವು ಇವು 5 ಜ್ಞಾನೇಂದ್ರಿಯಗಳಿಂದ ಆಗುವುದಿಲ್ಲ. ಕಿಂತು ಮತ್ತೆ ಎದರಿಂದ ಆಗ್ತದ? आत्मादिक जो अंतर पदार्थ तिनके प्रत्यक्ष का हेतु मन इंद्रिय है. मन इंद्रिय है. ಆತ್ಮಾದಿಕ ಈ ಹೇಳಿದ್ರು ಆತ್ಮತ್ವ ಮ್ಯಾಲಿನ ಎಲ್ಲ ಯಾವ ಅಂತರ ಪದಾರ್ಥಗಳು ಇರುವವೋ ಅವುಗಳದು ಪ್ರತ್ಯಕ್ಷ ಜ್ಞಾನಕ್ಕೆ ಕಾರಣ ಮನಸ್ಸುವೇ ಇಂದ್ರಿಯ ಇರುತ್ತದೆ. ಯಾಕೆ ಮನಸ್ಸು ಒಳಗೈತೆ, ಹೌದಿಲ್ಲ? ಮನೋಬುದ್ಧಿ ಅಹಂಕಾರ ಚಿತ್ತ ಕರಣಾಮ ಅಂತರಂ ಸಂಶಯ ನಿಶ್ಚಯ ಗರ್ವ ಸ್ಮರಣ ವಿಷಯ ಅಂತ ಹಿಂಗ ಮನಸ್ಸಿನ ಲಕ್ಷಣ ಅವರು ಮಾಡ್ಯಾರ. ಅಂದ್ರೆ ಮನಸ್ಸೆ ಅಂದ್ರೆ ಗರ್ವ ನಿಶ್ಚಯ, ನಿಶ್ಚಯ ಮಾಡ್ತು ಬುದ್ಧಿ ಅಂದ್ರು, ಸಂಶಯ ಮಾಡ್ಲಕತ್ತಂದ್ರ ಮನಸ್ಸು ಅಂದ್ರಿ, ಸ್ಮರಣ ಮಾಡ್ಲಕತ್ತ ಚಿತ್ತ ಅಂದ್ರಿ, ನಾನಾ ಅಹಂಕಾರ ಅಹಂಕಾರ ಅಂದ್ರಿ. ಮನೋಬುದ್ಧಿ ಅಹಂಕಾರ ಚಿತ್ತ ಕರಣಮಾನಂತರಂ ಸಂಶಯ ನಿಶ್ಚಯ ಗರ್ವ ಸ್ಮರಣ ವಿಷಯ मन इंद्रिय. आत्मा और ताके सुखादिक धर्मनते भिन्न को बाह्य कहे. आत्मा और ताके सुखादिक धर्मनते भिन्न को बाह्य कहे. बाह्य ಅಂದ್ರೆ ಹೊರಗೆ ನೀವೆಲ್ಲ 5 ಜ್ಞಾನ ಆತವಲ್ಲ ಹೊರಗ ಇವು ಬಾಹ್ಯ. ಆತ್ಮ और ताके धर्मन को अंतर कहे है. ಆತ್ಮ ಈಗ ಮ್ಯಾಲ ಹೇಳಿದೇವಲ್ಲ ಧರ್ಮ ಸುಖಾದಿಗಳು ಇವೆಲ್ಲ ಗುಣಗಳು ಆತ್ಮ और ताके धर्मन को अंतर कहिए. अंतर बाह्य ಅದಕ್ಕೆ ಗುರುತು ನೀವು. जैसे बाह्य प्रत्यक्ष प्रमा के कर्ण स्रोत्रादिक इंद्रिय है. ಹೊರಗಿನ ಬಾಹ್ಯ ಪ್ರತ್ಯಕ್ಷ ಜ್ಞಾನಕ ಕರ್ಣ, ಹೊರಗಿನ ಬಾಹ್ಯ ಪ್ರತ್ಯಕ್ಷ ಬರೆ ಸ್ವಾಗತಂ. ಇಲ್ಲಿ ಮ್ಯಾಲ್ ಕೊಡ್ರಿ, ಈ ಕಡೆ ಎಲ್ಲ ಈ ಮೂಲ್ಯಾಗ ಈ ಕಡೆ ಹೋಗೋದು ಜ್ವಾಳ ಹಿಂಗ ಡೋಂಗ್ 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 ಡೋಂಗ ಈ ಕಡೆ ಎದ್ದ ಈ ಕಡೆ ಯಾನು ಈ ಕಡೆ ನಡ್ಬರ್ಕೆ ಯಾನು ಇಲ್ಲೇ ಏನ್ರಿ ಗೋಪಾಲ್ ಶಾಸ್ತ್ರಿ ಹೇಳ್ತಾರೆ ನಡ್ಬರ್ಕ್ ಒಂದು ಭಾಗ ಒಟ್ಟು ಯಾನು ಎದ್ದಿಲ್ಲ. ಈ ಕಡೆ ಮಳಿ ಆಗ್ಯದನು ಎತ್ತರ ಹೊಳ್ಯಾರ ಜ್ವಾಳ ಎತ್ತರ ಹೊಳ್ಯಾರ ನಡ್ಬರ್ಕ್ ಯಾನು ಜ್ವಾಳ ಇಲ್ಲ, ಎದ್ದೇ ಇಲ್ಲ. ಈ ಕಡೆ ಹೋಗ್ಯದಲ್ಲ ಎದ್ದೆದ್ ಮಾತು ಚಲೋ ಬಂದದ. ಹಿಂಗ್ ನಿಮ್ಗೆ ನೋಡ್ಬೇಡ, ಹಿಂಗೆ ಈ ಕಡೆ ಕೂತಿರಿ ಅಂದ್ರೆ ಮುಂದೆ ಇವೆಲ್ಲ ನಿಮ್ಗೆ ನಿಮ್ ಸಲಕ್ಕೆ ಆಸೆ ಅದ, ನಮ್ ಸಲಕ್ಕಿಲ್ಲ. ನಾವೇನ್ ಮ್ಯಾಲ ಕೂತಿದ್ದೇವೆ ಚಲೋ. ಏನ್ ಹೇಳ್ಕತ್ತೀರಿ ಈಗ ಏನ್ರಿ? ಆರನೇದು ಮನಸ್ಸ ಇಂದ್ರಿಯ ಅಂತ ತಿಳ್ಕೊಂಡು ಸಾಂಖ್ಯ ನ್ಯಾಯಿಕ ವೇದಾಂತಿ ಪೈಕಿ ವಾಚಸ್ಪತಿಗಳು ಆ ಮನುಷ್ಯ ಇಂದ್ರಿಯ ಅಂತ ಹೇಳ್ಯಾರ. ಅದಕ್ಕೆ ಜೀವಾತ್ಮನಲ್ಲಿ 14 ಗುಣಗಳು ಹೇಳಿದ್ರು. ಈ ಮನುಷ್ಯನಿಂದ ಏನಾಗ್ತದೆ ಅಂತ ಕೇಳಿದ್ರೆ ಆತ್ಮನ ಧರ್ಮ, ಆತ್ಮತ್ವ ಜಾತಿ ಮತ್ತು ಸುಖಾಧಿಕ ಜಾತಿ ಇಷ್ಟು ಈ 5 ಶ್ರೋತ್ರಾದಿ ಇಂದ್ರಿಯಗಳಿಂದ ಜ್ಞಾನ ಆಗೋದಿಲ್ಲ. ಕಿಂತು ಎದರಿಂದ ಆಗ್ತದೆ ಅಂತಂದ್ರೆ ಆ ಮನುಷ್ಯನಿಂದಲೇನೆ मन इंद्रिय है. चलिए ना आत्मा और ताके सुखादि धर्मनते भिन्न को भाई कहे. आत्मा और ताके धर्मन को अंतर कहिए. अन्य आश्रित होवे स्वतंत्र होवे नहीं ताको धर्म कहिए. जैसे बाह्य प्रत्यक्ष प्रमा के कर्ण श्रोत्रादि इंद्रिय है. ಹೊರಗಿನ ಪ್ರತ್ಯಕ್ಷ ಜ್ಞಾನಕ ಕರ್ಣ ಸಾಧನ ಶ್ರೋತ್ರಾದಿಕ ಅಂದ್ರೆ 5 ಜ್ಞಾನೇಂದ್ರಿಯಗಳು ಇಂದ್ರಿಯ ಇರುತ್ತವೆ. ತೈಸೆ ಅಂತರ್ ಜೋ ಆತ್ಮಾದಿಕ ನಾನು ಹೇಳುವ ಆತ್ಮ ಜಾತಿ ಸುಖ ಇವೆಲ್ಲ ಆತ್ಮಾದಿಕ್ ತಿನ್ಕಿ ಪ್ರತ್ಯಕ್ಷ ಪ್ರಮಾಕ ಕರ್ಣ ಮನ ಹೇ. ಪ್ರತ್ಯಕ್ಷ ಜ್ಞಾನಕ ಸಾಧನ ಅವರು ಮನಸ ಅಂತ ಹಿಂಗ ಹೇಳ್ಕೊಂಡು ಬಂದಾರ. ಯಾತೆ ಮನ ಬಿ ಪ್ರಮಾಣ ಹೇ, ಮನ ಪ್ರತ್ಯಕ್ಷ ಪ್ರಮಾಣ ಹೇ. ಇವುಗಳಿಗೂ ಪ್ರತ್ಯಕ್ಷ ಜ್ಞಾನ ಮಾಡ್ತಾವ ಅಂತ ಹೇಳ್ಕೊಂಡು ಮನುಷ್ಯನೂ ಕೂಡ ಅಸಾಧಾರಣ ಕಾರಣ ಒಂದೇ ಈ ಒಳಗ ಕೇವಲ ಒಳಗಿನ ಜ್ಞಾನ ಅಷ್ಟೇ ಮಾಡ್ಕೋತಾವ ತಿಳ್ಕೊಂಡು ಈ ಮನುಷ್ಯಗಾದರೂ ಕೂಡ ಪ್ರಮಾಣ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಪ್ರಮಾಣ
ಅವರ ಇಂದ್ರಿಯ है साधन अद ಒಳಗಿನ ಜ್ಞಾನಕ್ಕೆ ಇದು साधन अद जब मन में क्रिया होय के आत्मा से संयोग होवे तब आत्मा का मानस प्रत्यक्ष होवे है जब मन में क्रिया होय के स्पर्श रहितत्वे सति क्रियावान मनः मन में क्रिया होय के आत्मा से संयोग होवे ಆತ್ಮದೊಡನೆ ಯಾವಾಗ ಸಂಯೋಗ ಆಗುವುದೋ ಆವಾಗ ಆತ್ಮಂದು ಮಾನಸ ಪ್ರತ್ಯಕ್ಷ ಆಗುತ್ತದೆ ತಾ ಆತ್ಮ का मानस प्रत्यक्ष प्रत्यक्ष रूप प्रमातो फल है हाँ ಅದ ಅದೇ ಅದರ ಎಲ್ಲ ಅದ ಯಾನ್ ಮಾಡ್ಲಿಕ್ಕೆ ಹೋಗ್ಬೇಡಿ ತಾ ಆತ್ಮ का ಆತ್ಮಂದು ಮಾನಸ ಪ್ರತ್ಯಕ್ಷ ರೂಪ ಪ್ರಮಾ ಅಲ್ಲಿನ ಹಿಂಗ फल तो प्रमाय अंद्रू बरोबरी अद फल तो प्रमाय अंद्रू वंदे ना ओदुदुनु वंदे प्रत्यक्ष रूप प्रमा तो फल है प्रत्यक्ष प्रमा तो फल है प्रत्यक्ष प्रमावे फल मनसवे इंद्रिय अदु करण इदु आत्म मानस प्रत्यक्ष रूप प्रमा एनो इदु फल आत्म मन का संयोग व्यापार है आत्मा ಮತ್ತು ಮನುಷ್ಯನ ಸಂಯೋಗವೇ ವ್ಯಾಪಾರ ಯಾಕೆ ಸಂಯೋಗಕ್ಕೆ ವ್ಯಾಪಾರ ಅಂತೀರಿ ಅಂತ ಕೇಳಿದ್ರೆ ಕಾಯತೆ ಆತ್ಮ ಮನಕ ಸಂಯೋಗ ಮನಜನ್ಯ ಹೈ ಆತ್ಮ ಮತ್ತು ಮನುಷ್ಯನ ಸಂಯೋಗ ಮನುಷ್ಯನಿಂದ ಹುಟ್ಟಿರುತ್ತದೆ ಕಾರಣತೆ ಉಪಜಕ್ಕೆ ಕಾರ್ಯಕ್ಕೆ उपजावे सो व्यापार कही मनजन्य है और मनजन्य जो आत्मा की प्रत्यक्ष प्रमा ताका जनक है याते व्यापार है आदि मनुष्य आत्मन संयोग का व्यापार अंत्यವು इस संयोग रूप व्यापार वाला आत्मा की प्रत्यक्ष प्रमा का असाधारण कारण मन है संयोग रूप व्यापार उल्ल असाधारण कारणम मन संयोग रूप व्यापार उल्ल आत्मंದು प्रत्यक्ष ज्ञानಕ್ಕೆ असाधारण कारण मन अದ ಅಂದ್ರೆ ಕೇವಲ ಅಂತರ್ ಪದಾರ್ಥದ ಜ್ಞಾನ ಮಾಡ್ಕೋತ ಅಂತ ತಿಳ್ಕೊಂಡು ಒಳಗಿಂದ ಹೊರಗಿಂದಲ್ಲ ಒಳಗಿಂದ ಅಷ್ಟೇ अंदरने केवल अंतर पदार्थाचं ज्ञान करून देतो म्हणून हे मन असाधारण कारण आहे ಮನಸ್ಸಿಗೆ ಅಸಾಧಾರಣ ಕಾರಣ ಅಂತ ಹೇಳ್ತಾರೆ ಬಸ್ಸು ಕೇವಲ ಒಳಗಿನ ಜ್ಞಾನ ಮಾಡ್ಕೋತದ ಅಂತ ತಿಳ್ಕೊಂಡು ಇದಕ್ಕೆ ಅಸಾಧಾರಣ ಕಾರಣ ಮನಸ್ಸು ಇರುತ್ತದೆ ಸೋ ಪ್ರಮಾಣ ಹೈ ಅದು ಪ್ರಮಾಣ ಇರುತ್ತದೆ ज्ञान इच्छा प्रयत्न सुख दुःख द्वेष ये आत्मा के गुण है इಷ್ಟು ವಿಶೇಷ ಗುಣಗಳು ಅಲ್ಲಿ ಪಂಚದಶಿ ಸಾವಾ ಪ್ರಕರಣದಾಗ 89 8 9 1 ಕಮ್ಮ 9 19 ಇವೆಲ್ಲ ಅಲ್ಲಿ ಬಂದವ ಬೆಲಿ ಪಂಚದಶಿ ज्ञान अर्थ प्रकाश ज्ञान प्रयत्न उत्साह विशेष कृति प्रयत्न सुख दुख ये आत्मा के गुण है विशेष गुण जिनके साक्षात्कार का हेतु भी मन प्रमाण है ಈ ಒಳ ಸಾಕ್ಷಾತ್ಕಾರ ಅಂದ್ರೆ ಪ್ರತ್ಯಕ್ಷ ಜ್ಞಾನಕ್ಕೆ ಕಾರಣ ಆದ್ರೂ ಮನಸ್ಸೇ ಇರುತ್ತದೆ ತಾ ಮನಕ್ಕೆ ಸಾತಿ ನೋಡಿ ಸ್ವಲ್ಪ ಲಕ್ಷ ಕೊಟ್ಟು ಕೇಳಿ ತಾ ಅಲ್ಲಿ ಇವು ಏನು ಆ ಗುಣಗಳದು ಪ್ರತ್ಯಕ್ಷ ಜ್ಞಾನ ನಿಮ್ಗೆ ಏನಾಗ್ತದಲ್ಲ ಅದು ಜ್ಞಾನ ಮನುಷ್ಯನ ಹ್ಯಾಂಗ ಆಗ್ತದ ತಾ ಮನಕ್ಕೆ ಸಾತಿ ಜ್ಞಾನಾದಿ ಕನಕ ಸಾಕ್ಷಾತ್ ಸಂಬಂಧ ತೋ ಹೈ ನಹಿ ಮನುಷ್ಯಂದು ಆ ಜ್ಞಾನಾದಿಗಳ ಸಾಕ್ಷಾತ್ ಸಂಬಂಧ ಐತೇನು ಇಲ್ಲವಿಲ್ಲ ಜ್ಞಾನ ಗುಣ ಆತ್ಮನಲ್ಲಿ ಐತಿ ಜ್ಞಾನ ಗುಣ ಮನುಷ್ಯನಲ್ಲಿ ಇಲ್ಲ किंतु आ ಮನುಷ್ಯಂದು ಆತ್ಮಂದು ಸಂಯೋಗ ಯಾವಾಗ ಆಗುತ್ತದೆ ಆವಾಗ ಆತ್ಮನಲ್ಲಿ ಜ್ಞಾನ ಗುಣ ಉತ್ಪನ್ನ ಆಗುತ್ತದೆ ಅದರ ಸಲುವಾಗಿ मन के साथ ही ज्ञानादिकन का साक्षात संबंध तो नहीं है किंतु परंपरा संबंध है किंतु परंपरा अपने संबंधी का संबंध को परंपरा संबंध कही ನೋಡಿ अपने संबंधी का संबंध परंपरा संबंध कहिए अपने ना मन ಸಂಬಂಧಿಕ ಅಂದ್ರ ಆತ್ಮ ಸಂಬಂಧ ಅಂದ್ರ ಜ್ಞಾನ ಅಲ್ಲೇ ಮ್ಯಾಲ ಬರೀರಿಲ್ ಕ ನಿಮ್ ತಿಳಿದಿತ್ತ ಬರ್ಕೋಬೇಡ್ರಿ ನಮಗ್ ತಿಳ್ಕೊಂಡು ತಿಳಿಲಿಲ್ಲ ಅಂತ ಬರ್ಕೋರಿ ಸ್ವ ಸಾಕ್ಷಾಂತ ಹಾ
ಸ್ಪೀಡ್ ಅಂತ ಇವ್ರು ಅವ್ರು ಹೇಳೋದನ್ನ ಯಾಕೆ ಆದ್ರೆ ಹಿಂದಿ ಕಲ್ತಾರಲ್ಲ ನಾವು. ಹಾ ಈಗ ನೋಡಿ ತಿಳಿತಲ್ಲ ನಿಮಗಿದು. परंपरा संबंध ಅಂದ್ರೆ अपने संबंधी का संबंध परंपरा संबंध, अपने नाम मन, संबंधी नाम आत्मा, संबंध नाम ज्ञान. परंपरा संबंध कहिए स्व साक्षात स्व संबंधिना संबंध परंपरा संबंध कहिए. ಜ್ಞಾನಾದಿಕನಕ ಅಂದ್ರೆ ಜ್ಞಾನ ಇಚ್ಛಾ ದ್ವೇಷ ಇವು ಏನು ಗುಣಗಳ ಮ್ಯಾಲ ಹೇಳಿದವಲ್ಲ, ಜ್ಞಾನ ಇಚ್ಛಾ ಪ್ರಯತ್ನ ಸುಖ ದುಃಖ ದ್ವೇಷ ಇವು 6 ವಿಶೇಷ ಗುಣಗಳು ಹೇಳಿದಲ್ಲ, ಅವೆಲ್ಲ ತಗೋಬೇಕು. ಆದಿಕಂದ್ರ ಜ್ಞಾನಾದಿಕನಕ ಆತ್ಮಾಮೇ ಸಮವಾಯ ಸಂಬಂಧ ಹೈ. ಜ್ಞಾನಾದಿಗಳದು ಆತ್ಮನಲ್ಲಿ ಸಮವಾಯ ಸಂಬಂಧ. ಜ್ಞಾನಾದಿಗಳು ಗುಣ, ಆತ್ಮ ಗುಣಿ, ಗುಣಗುಣಿಗೆ ಸಮವಾಯ ಸಂಬಂಧ. ಯಾತೆ ಜ್ಞಾನಾದಿಕನಕ ಸಂಬಂಧಿ ಆತ್ಮ ಹೈ. ಆದ್ರಿಂದ ಆ ಜ್ಞಾನಾದಿಗಳಿಗೆ ಸಂಬಂಧಿಯಾಗಿದ್ದರ ಆತ್ಮ. तासे ता आत्मा से मन का संयोग होने से परंपरा संबंध मन से ज्ञानाधिकरण का है. परंपरा संबंध ಅವ್ರಿ ನಾವು ಹೇಳೋದು ಅಷ್ಟೇ, ಅವ್ರು ಸ್ಪಷ್ಟ ತೋರಿಸಿದ್ರು. ತಿಳಿಸಿಲ್ಲ, मन का संयोग होने से परंपरा संबंध मन से ज्ञानाधिकरण का है. सो ज्ञानाधिकरण का मन ते स्व समूही संयोग संबंध है. ಜ್ಞಾನಾದಿಗಳದು ಆ ಜ್ಞಾನಾದಿಗಳದು ಮನಸೆ ಸ್ವ ಸಮವಾಯಿ ಸಂಯೋಗ ಸಂಬಂಧ ಹೈ. ಜ್ಞಾನಾದಿಗಳದು ಮನುಷ್ಯನದೊಡನೆ ಯಾವ ಸಂಬಂಧ? ಅದು ಹೇಳ್ತಾರ. ಜ್ಞಾನದು ಮನುಷ್ಯನದೊಡನೆ ಸ್ವ ಸಮವಾಯಿ ಸಂಯೋಗ ಸಂಬಂಧ ಅಂದ್ರೆ ಮತ್ತೆ ಅದು ಬಿಡಿಸಿ ಹೇಳ್ತಾರೆ ನಿಮ್ಗೆ. ಮನಸೆ ಸ್ವ ಅಂದ್ರೆ ಜ್ಞಾನ, ಸಮವಾಯಿ ಅಂದ್ರೆ ಆತ್ಮ, ಸಂಯೋಗ ಅಂದ್ರೆ ಮನಸ, ಸಂಬಂಧ ಹೈ ಅಂತ ಹೇಳಿದ್ರೆ ಅದಕ್ಕೆ ಬಿಡಿಸ್ಕೊಳ್ತಾರ. ಸ್ವ ಕೈ ಜ್ಞಾನಾದಿಕ ಸ್ವ ಸಮವಾಯಿ ಸಂಯೋಗ ಸಂಬಂಧ ಅಂತ ಹೇಳಲ್ಲ. ಸ್ವ ಅಂದ್ರೆ ಏನು? ಜ್ಞಾನಾದಿಗಳು. ಆ ತಿನ್ಕ ಅಂದ್ರ ಜ್ಞಾನಾದಿಗಳದು. ಸಮವಾಯಿ ಕೈಯೇ ಸಮವಾಯಿ ವಾಲ ಜೋ ಆತ್ಮ, ಗುಣಗುಣಿ ಸಮವಾಯ ಮೇಲೆ ಹೇಳಲ್ಲ, ಸಮವಾಯ ಆತ್ಮ. ತಾಕ ಮನುಷ್ಯ ಸಂಯೋಗ ಹೈ. ಆ ಆತ್ಮದೊಡನೆ ಮನುಷ್ಯಂದು ಸಂಯೋಗ ಇರುತ್ತದೆ. ತೈಸೆ ಈಗ ನೋಡ್ರಿ, ಯಾವ ಹೇಳಿದ್ರು ಜ್ಞಾನಾದಿಗಳದು ಮನುಷ್ಯನದೊಡನೆ ಯಾವ ಸಂಬಂಧ? ಜ್ಞಾನಾದಿಗಳದು ಮನುಷ್ಯನದೊಡನೆ ಯಾವ ಸಂಬಂಧ? ಇವು 4 ಒಟ್ಟು ಇದು ಮಾಡ್ಯಾರ ಅವರು. ಏನ್ರಿ? ಮನುಷ್ಯಂದು ಆತ್ಮದೊಡನೆ ಸಂಯೋಗ ಸಂಬಂಧ, ಮನುಷ್ಯಂದು ಜ್ಞಾನಾದಿಗಳೊಡನೆ ಸಂಯುಕ್ತ ಸಮವಾಯ ಸಂಬಂಧ, ಆ ಮನುಷ್ಯಂದು ಆ ಜ್ಞಾನದಲ್ಲಿರುವ ಜ್ಞಾತತ್ವದೊಡನೆ ಸಂಯುಕ್ತ ಸಮವೇತ ಸಮವಾಯ ಸಂಬಂಧ. ಇನ್ನು ಜ್ಞಾನದ ಮನುಷ್ಯನದೊಡನೆ ಯಾವ ಸಂಬಂಧ? ಸ್ವ ಸಮವಾಯಿ ಸಂಯೋಗ ಸಂಬಂಧ. ಆ ಜ್ಞಾನದಲ್ಲಿರುವ ಜ್ಞಾತತ್ವದ ಮನುಷ್ಯನದೊಡನೆ ಯಾವ ಸಂಬಂಧ? ಸ್ವ ಆಶ್ರಯ ಸಮವಾಯಿ ಸಂಯೋಗ ಸಂಬಂಧ. ಈಗ ಮೊದಲೇನು ಹೇಳಿದ್ರು? ಆ ಮನುಷ್ಯಂದು ಜ್ಞಾನಾದಿಗಳದೊಡನೆ. ಈಗ ಜ್ಞಾನದು ಮನುಷ್ಯನದೊಡನೆ ಯಾವ ಸಂಬಂಧ ಹೇಳಿದ್ರು? ತಿಳಿತು ನಿಮ್ಗ? ಸ್ವ ಸಮವಾಯಿ ಸಂಯೋಗ ಸಂಬಂಧ. ಅದು ಬಿಡಿಸಲು ತೋರಿಸಿದ್ರು. ಈಗ ನೋಡ್ರಿ, ತೈಸೆ मन का ಜ್ಞಾನಾದಿಕನತೆ ಭಿ ಪರಂಪರಾ ಸಂಬಂಧ ಹೈ. ಮನುಷ್ಯಂದು ಅಜ್ಞಾನಾದಿಗಳದೊಡನೆ ಅಜ್ಞಾನಾದಿಗಳದೊಡನೆನೂ ಕೂಡ ಪರಂಪರಾ ಸಂಬಂಧ ಹೈ. ಸೊ मन संयुक्त समवाय है. मन संयुक्त समवाय ಸಂಬಂಧ ಹೈ. ಮೊದಲಿನ ಮನಸ ಸಂಯುಕ್ತ ಅಂದ್ರೆ ಸಂಯೋಗವುಳ್ಳದು ಆತ್ಮ ಆಯಿತು. ಸಂಯೋಗವುಳ್ಳದು ಆತ್ಮ, ಅದರಲ್ಲಿ ಸಮವಾಯ ಜ್ಞಾನ. ಆತ್ಮನಲ್ಲಿ ಜ್ಞಾನ ಗುಣ ಐತಲ್ಲ, ಆತ್ಮನಿಗೆ ಗುಣಗುಣಿಗೆ ಸಮವಾಯ ಸಂಬಂಧ ಅಂತ ಹೇಳ್ಯಾರ ನೋಡಿ. ಅದಕ್ಕ ಜ್ಞಾನ ಸಮ ಅಂದ್ರೆ ಜ್ಞಾನ. ಮನಸ್ಸೇ ಸಂಯುಕ್ತ ಮತ್ ಬಿಡಿಸಿ ಹೇಳ್ತಾರ ನೋಡಿ. ಸರಳ ಬಿಡಿಸಿ ಹೇಳ್ಯಾರ ಅದೆಲ್ಲ. ಬಿಡಿಸಿ ಹೇಳಾರ್ದು ಇತ್ತಂದ್ರೆ ಬಹು ಕಠಿಣ ಇತ್ತು. ಎಲ್ಲ ಕೆಳಗೆ ಯಾವ್ಯಾವ ಸಂಬಂಧ ಹೆಂಗ್ ಹೇಳಿದ್ರು ಸ್ಪಷ್ಟ ಬಿಡಿಸ್ಯಾರ. ನೀವು ಓದಿದ್ರು ತಿಳಿತದ ನಿಮ್ಗೆ. ಮನಸ್ಸೇ ಸಂಯುಕ್ತ ಕೈಯೇ ಸಂಯೋಗವಾಲ ಜೋ ಆತ್ಮ. ಮನಸ್ಸೇ संयुक्त ಅಂದ್ರೆ ಏನು? संयोग वाले को संयुक्त कहिए. संयुक्त कहिए संयोग वाला जो आत्मा. तामे आत्मा में ज्ञानादिकन का समवाय संबंध है. ज्ञानादिಗಳದು ಸಮವಾಯ ಸಂಬಂಧ.
ಇರುತ್ತದೆ. ಈಗ ಅದರಂತೆ ಆ ಯಾವ ಜ್ಞಾನಾದಿಗಳದಾವಲ್ಲ, ಯಾರು ಹೇಳಿದು ಜ್ಞಾನ, ಇಚ್ಛಾ, ಪ್ರಯತ್ನ, ಸುಖ ಇವೆಲ್ಲ ಅದರದ್ದು ಆ ಮನುಷ್ಯನೊಡನೆ ಯಾವ ಸಂಬಂಧ? ತೈಸೆ ಜ್ಞಾನತ್ವ, ಇಚ್ಛತ್ವ, ಪ್ರಯತ್ನತ್ವ, ಸುಖತ್ವ, ದುಃಖತ್ವ, ದೇಶತ್ವ का ಮನಸ್ಸೆ ಪ್ರತ್ಯಕ್ಷ ಹೋವೇ ಹೈ. ಆ ಜ್ಞಾನತ್ವದೂ ಕೂಡ ಮನಸ್ಸಿಗೆ ಏನಾಗ್ತದ? ಪ್ರತ್ಯಕ್ಷ ಆಗುತ್ತದೆ. ಮತ್ತು ಆ ಜ್ಞಾನತ್ವ ಇಚ್ಛತ್ವದೊಡನೆ ಮನುಷ್ಯನ ಯಾವ ಸಂಬಂಧ? ಅದು ಮತ್ತೆ ಹೇಳ್ತಾರೆ. ಜ್ಞಾನಾದಿಗಳದು ಮನುಷ್ಯನದೊಡನೆ ಯಾವ ಸಂಬಂಧ? ಆ ಜ್ಞಾನದಲ್ಲಿ ಇರುವ ಜ್ಞಾನತ್ವ, ಇಚ್ಛತ್ವ, ಪ್ರಯತ್ನತ್ವ, ಸುಖತ್ವ ಇವುಗಳದು ಆ ಮನುಷ್ಯನದೊಡನೆ ಯಾವ ಸಂಬಂಧ? ತಾ ಮನಸ್ಸೆ ಜ್ಞಾನತ್ವಾದಿ ಕನಕ ಸ್ವ ಆಶ್ರಯ ಸಮವಾಯಿ ಸಂಯೋಗ ಸಂಬಂಧ ಹೇ. ಆ ಇಚ್ಛತ್ವ ಜ್ಞಾನತ್ವಗಳದು ಮನುಷ್ಯನದೊಡನೆ ಸ್ವ ಅಂದ್ರ ಜ್ಞಾನತ್ವ, ಆಶ್ರಯ ಜ್ಞಾನದಲ್ಲಿ ಜ್ಞಾನತ್ವ ಐತಿ ನೋಡ್ರಿ. ಆ ಜ್ಞಾನತ್ವಕ್ಕೆ ಆಶ್ರಯ ಜ್ಞಾನ. ಆ ಜ್ಞಾನ ಆತ್ಮನಲ್ಲಿ ಸಮವಾಯ ಸಂಬಂಧ ಇರೋಣದಿಂದ ಸಮವಾಯಿ ಆತ್ಮ. ಆ ಆತ್ಮಂದು ಮನುಷ್ಯನೊಡನೆ ಸಂಯೋಗ ಸಂಬಂಧ. ಹಾ ಸ್ವ ಆಶ್ರಯ स्व कये ज्ञानत्वादिक, स्व अंदर ज्ञानत्वादिक, तिनके आश्रय जो ज्ञानादिक, ज्ञानದಲ್ಲಿ ಜ್ಞಾನತ್ವ, तिनका समवायी आत्मा, तिनका ज्ञानादिಗಳ ಸಮವಾಯ ಆತ್ಮ. ತಾಕ ಮನುಷ್ಯ ಸಂಯೋಗ, ಆ ಆತ್ಮದೊಡನೆ ಮನುಷ್ಯಂದು ಸಂಯೋಗ ಇರುತ್ತದೆ. ತೈಸೆ मन का ज्ञानत्वादिकन के मन संयुक्त समवेत समवाय संबंध है. ಈ ಜ್ಞಾನತ್ವಾದಿಗಳದು ಮನುಷ್ಯನದೊಡನೆ ಯಾವ ಸಂಬಂಧ? ಮನುಷ್ಯಂದು ಜ್ಞಾನತ್ವಾದಿಗಳದು ಯಾವ ಸಂಬಂಧ? ಸಂಯುಕ್ತ ಸಮವೇತ ಸಮವಾಯ ಸಂಬಂಧ ಅಂತ ಹೇಳ್ತಾರೆ. ಮನಕ ಜ್ಞಾನತ್ವಾದಿಕಂತೆ ಮನ ಸಂಯುಕ್ತ ಸಮವೇತ ಸಮವಾಯ ಸಂಬಂಧ ಕಾಯತೆ. ಒಂದು ಇದ್ರಾಗ ಒಂದು ಬರ್ದಿಟ್ರಲ್ಲ, ಮನದು ಜ್ಞಾನದೊಡನೆ, ಮನದು ಜ್ಞಾತತ್ವಗೊಂಡೆ, ಜ್ಞಾನದು ಮನುಷ್ಯನದೊಡನೆ, ಆ ಜ್ಞಾತತ್ವದು ಮನುಷ್ಯನದೊಡನೆ, ಜ್ಞಾನದು ಮನುಷ್ಯಂದು ಜ್ಞಾನದೊಡನೆ, ಆ ಜ್ಞಾನದಲ್ಲಿ ಜ್ಞಾನತ್ವ ಇಚ್ಛತ್ವ ಅದರದ್ದು ಆ ಮನುಷ್ಯಂದು ಜ್ಞಾತತ್ವಗೊಂಡೆ. ಹಿಂಗೆ 4 ಭಾಗ ಮಾಡ್ಯಾರ ಅವ್ರು. ಅವು ಎಲ್ಲ ಹಿಂಗೆ ಓದನ್ ನಿಮ್ ಭಾಳ ಕಠಿಣ ಅದ್ ಬಿಡುದು, ಕ್ಲಿಷ್ಟ ಇದು ಭಾಳ. ಎಲ್ಲ ಹೋಗ್ಬಿಡ್ತದೆ ಆಯ್ತಾ. ಇವ್ನ ಮತ್ತೆ ಬಿಡಿಸ್ಕೊಳ್ತಾರ ಅವರು. ಕಾಯ್ತೆ मन संयुक्त आत्मा में समवेत जो ज्ञानादिक, तिनमें ज्ञानत्वादिकन का समवाय संबंध है. ज्ञानादिकन का समवाय संबंध है. ಅದಕ್ಕ ಸಂಯುಕ್ತ ಸಮವೇತ ಸಮವಾಯ ಸಂಬಂಧ. ಇಲ್ಲಿಗೆ 4 ಅದು ನೋಡ್ರಿ, 4 ಹೇಳಿದ್ರು, ಅದು ಮುಗೀತು. ಇಲ್ಲಿ ತನಕ ಸಂಬಂಧಗಳು ಮನುಷ್ಯಂದು ಜ್ಞಾನಾದಿಗಳದೊಡನೆ, ಜ್ಞಾನ ಅದು ಮನುಷ್ಯನದೊಡನೆ, ಆ ಜ್ಞಾನದಲ್ಲಿರುವ ಜ್ಞಾನತ್ವ ಇಚ್ಛತ್ವ ಇವುಗಳದು, ಮತ್ತು ಆ ಜ್ಞಾನತ್ವಗಳದು ಮನುಷ್ಯನದೊಡನೆ. ಈ ರೀತಿ 4 ಪ್ರಕಾರ ಸಂಬಂಧಗಳು ಮನುಷ್ಯಂದ ಏನಾಗುತ್ತದೆ ಅಂತ ಹಂಗೆ ಬಂದರು. ಈಗ ಅಭಾವ ಬಗ್ಗೆ ಹೇಳ್ತಾರೆ. ಈಗ ತೈಸೆ ಆತ್ಮ ಮೇ ಸುಖ ಅಭಾವ ದುಃಖ ಅಭಾವ ಕಾ ಪ್ರತ್ಯಕ್ಷ ಹೋವೇ ಹೈ. ಅದರಂತೆ ಆತ್ಮನಲ್ಲಿ ಸುಖದ ಅಭಾವ ಮತ್ತು ದುಃಖದ ಅಭಾವ ಪ್ರತ್ಯಕ್ಷ ಆಗುತ್ತದೆ. ಇದಾನಿಮಯಿ ಸುಖಂ ನಾಸ್ತಿ, ಇದಾನಿಮಯಿ ಸುಖಂ ನಾಸ್ತಿ. ಬರಬಾರ್ದಿಲ್ಲ, ಇದಾನಿಮಯಿ ಸುಖಂ ನಾಸ್ತಿ, ಇದಾನಿಮಯಿ ದುಃಖಂ ನಾಸ್ತಿ. ಈಗ ನನ್ನಲ್ಲಿ ಸುಖ ಇಲ್ಲ, ಈಗ ನನ್ನಲ್ಲಿ ದುಃಖ ಇಲ್ಲ. ಅಂದ್ರೆ ಸುಖದಲ್ಲಿ ದುಃಖದ ಅಭಾವ, ದುಃಖದಲ್ಲಿ ಸುಖದ ಅಭಾವ. ಸುಖ ಅಭಾವ ದುಃಖ ಅಭಾವ ಕಾ ಪ್ರತ್ಯಕ್ಷ ಹೋವೇ ಹೇ. ಅಲ್ಲಿ 160 ಪೇಜ್ ಮೇಲೆ ಇವೆಲ್ಲ ಬರ್ದಾರವರು. ಬರೀರಿ 160 ಪೇಜ್ ಅಂತ. ನಿಮಗೆ ಜಾಸ್ತಿ ನೋಡೋದಿತ್ತು, 160. ತಾ मन संबंध विशेषणता संबंध कहिए है. मन संबंध आत्मा, हाँ संबंध, ಮನುಷ್ಯನ ಸಂಬಂಧ ಉಳುದು ಸಂಬಂಧ. ಧ ಒಂದು ಧ ಆಯ್ತು ನೋಡ್ರಿ. मन संबंध
ಮನಸ್ಸಬದ್ಧ ವಿಶೇಷಣತಾ ಸಂಬಂಧ है ಮನಸ್ಸಿನ ಸಂಬಂಧ ಉಳ್ಳದು ಆತ್ಮ. ಆ ಆತ್ಮನಲ್ಲಿ ಸುಖ ಅಭಾವದು ವಿಶೇಷಣತಾ ಸಂಬಂಧ ಇರುತ್ತದೆ. ಈ ವಿಶೇಷಣತಾ ಸಂಬಂಧ ಯಾಕೆ ಒಪ್ತಾರೆ ಭೀಮಶಂಕರ ನ್ಯಾಯಿಕರು? ವಿಶೇಷಣತಾ ಸಂಬಂಧ ಇವರು ಒಪ್ತಾರೆ. ಇವರು ಎಲ್ಲಿ ಬರಲ್ಲ ವೇದಾಂತಿಗಳು. ಒಪ್ಪಿಲ್ಲ. ಮತ್ತೆ ಅಭಾವ ಸ್ವತಂತ್ರ ಇರುವುದಿಲ್ಲ. ಕಾಯಿತೆ ಮನಸ್ಸೇ ಮತ್ ಬಿಡಿಸ್ಯಾರ ನೋಡ್ರಿ. ಕಾಯಿತೆ ಮನಸ್ಸೇ ಸಂಬಂಧ ಕೈಯೇ ಸಂಯೋಗ ಸಂಬಂಧ ವಾಲ ಜೋ ಆತ್ಮ. ಎಲ್ಲ ಬಿಡಿಸ್ಯಾರ ಅವ್ರ ಕಾಳಗ, ಎಲ್ಲ ತಯಾರಿದ ಅಡಿಗೆ. ಉಣದ ಅಟ್ಟಿ ಅದು. ನಮ್ಗೆ ಪ್ರಭಾಕರ್ ಬಹಳ ಕಠಿಣ ಎಲ್ಲದ ಕಠಿಣ, ಬಹಳ ಕ್ಲಿಷ್ಟ ಆಗ್ತಿರಲ್ಲ. ಎಲ್ಲ ಬಿಡಿಸಿ ಅವರೇ ಬಿಡಿಸ್ಯಾರಲ್ಲ. ನೀವೇನು ತಲೆ ತ್ರಾಸೇ ಇಲ್ಲ. मन से संबंध का ये संयोग संबंध वाला जो आत्मा तामे सुख अभाव और दुख अभाव का विशेषणता संबंध है। और जहाँ सुख में दुखत्व अभाव का सुखदली दुखत्व अभाव प्रत्यक्ष होवे ता मन संयुक्त समवाय संबंध से नोड़ मन संयुक्त समवाय संबंध से मन संबंध का ये संबंध वाला जो सुख मन संयुक्त समवाय अंद्रेनु आ मनुष्यन संबंध अंद्रने संबंध उಳ್ಳ ಯಾವ ಸುಖ ಅದರಲ್ಲಿ ದುಃಖತ್ವವಾದ ವಿಶೇಷಣತಾ ಸಂಬಂಧ ಇರುತ್ತದೆ। कहते मन से संयुक्त कहिए संयोग वाला जो आत्मा मन से संयुक्त अंद्रेनु संयोग ಯಾವ आत्मा तामे सुखादि गुणन का समवाय संबंध है। सुखादि गुणಗಳದು आत्मನಲ್ಲಿ सुखादि गुणಗಳದು समवाय गुणಗಳಿಗೆ समवाय संबंध तामे दुखत्व अभाव का विशेषणता संबंधी होवे है। दुखत्व अभावದು विशेषणता संबंधने इरुತ್ತದೆ। इस रीति से अभाव के मानस प्रत्यक्ष का हेतु ಈ ರೀತಿಯಿಂದ ಅಭಾವಗಳ ಮಾನಸ ಜ್ಞಾನಕ್ಕೆ ಅಂದ್ರೆ ಪ್ರತ್ಯಕ್ಷ ಜ್ಞಾನಕ್ಕೆ ಕಾರಣ मन संबंध विशेषणता संबंध एक ही है ಒಂದೇ मन संबंध विशेषणता संबंध ಇದು ಅಭಾವದೊಡನೆ ಆ ಮನುಷ್ಯಂದು मन संबंध विशेषणता संबंध ಒಂದೇ ಇರುತ್ತದೆ। जहाँ आत्मा में सुख अभाव दिकन का प्रत्यक्ष होवे आत्मನಲ್ಲಿ सुख अभाव गड़बो प्रति सुख नास्ति अदे होवे ता संयोग संबंध से मन संबंध जो आत्मा ता संयोग ಸಂಬಂಧದಿಂದ मन संबंध ಯಾವ ಆತ್ಮ ಯಾವಾಗ ನಿಮಗ ಇಲ್ಲಿ ಆತ್ಮನಲ್ಲಿ ಸುಖ ಅಭಾವಾದಿಗಳದು ಪ್ರತ್ಯಕ್ಷ ಆಗೋದು ಅಲ್ಲಿ ನಿಮ್ಮ ಮನುಷ್ಯ ಇದಾನಿಮೈ ಸುಖಂ ನಾಸ್ತಿ ಅದೇನಾಗ್ತದಲ್ಲ ಆ ಕಾಲದಲ್ಲಿ ಹ್ಯಾಂಗ ಆಗ್ತದ ಆತ್ಮ ಮೇ ಸುಖಾಭಾವಾದಿ ಕನಕ ಪ್ರತ್ಯಕ್ಷ ಹೋವೆ ಮೈ ಸುಖಂ ನಾಸ್ತಿ ತಾ ಸಂಯೋಗ ಸಂಬಂಧ ಸೆ मन संबंध जो आत्मा ಮನಸ್ಸಿನ ಸಂಬಂಧಗಳು ಯಾವ ಆತ್ಮ ತಾಮೇ ಆ ಆತ್ಮನಲ್ಲಿ ಸುಖಾದಿ ಕನಕ ವಿಶೇಷಣತಾ ಸಂಬಂಧ ಹೇ ಸುಖಾದಿಗಳದು ವಿಶೇಷಣತಾ ಸಂಬಂಧ ಇರುತ್ತದೆ। ಸುಖ ಅಭಾವ ನನ್ನಲ್ಲಿ ಸುಖ ಇಲ್ಲ ಇಟ್ಟೆ ಸುಖದಲ್ಲಿ ದುಃಖತ್ವ ಅಭಾವ ಬೇರೆ ಈಗ ಬರೇ ನನ್ನಲ್ಲಿ ಸುಖ ಇಲ್ಲ ನನಗೆ ಅಲ್ಲಿ ಏನು ಸುಖ ಇಲ್ಲ ಅಷ್ಟು ಹಿಂಗೆ ಹೇಳುವಾಗ ಸುಖ ಅಭಾವದಿಕ ವಿಶೇಷಣತಾ ಸಂಬಂಧ है। जहाँ सुखादिकन में दुःखत्व अभावदिकन का प्रत्यक्ष हुए ನೋಡಿ ಸುಖದಲ್ಲಿ ಸುಖತ್ವ पण ಸುಖದಲ್ಲಿ ದುಃಖತ್ವ ಇಲ್ಲ ಆ ಸುಖದಲ್ಲಿ ದುಃಖತ್ವ ಅಭಾವದ प्रत्यक्ष सुखादिकन में दुःखत्व अभावादिकन का प्रत्यक्ष होवे ता संयुक्त समवाय संबंध से मन संबंध ता संयुक्त समवाय ಸಂಬಂಧ ಸಂಯುಕ್ತ ಅಂದ್ರೆ ಆತ್ಮ ಸಮವಾಯ ಸುಖಾದಿಗಳು ಸಂಬಂಧದಿಂದ मन संबंध कहिए मन संबंध कहिए मन के संबंध वाले ಸುಖಾದಿ है मन संबंध ಅಂದ್ರೇನು ಮನುಷ್ಯನ ಸಂಬಂಧಗಳ ಸುಖಾದಿಗಳು
ಇರುತ್ತವೆ. ಕಹು ಸಾಕ್ಷಾತ್ ಸಂಬಂಧಿಸಿ ಕಹು ಅಂದ್ರೆ ಕೇವಲ ಸುಖಾಭಾವ, ಮ್ಯಾಲಿಂದ ಹೇಳುದು ಕೇವಲ ಸುಖದ ಅಭಾವ. कहूँ साक्षात संबंध से मन संबंध में, कहूँ परंपरा संबंध में मन संबंधी अभाव का विशेषणता संबंध है. कहूँ ಅಂದ್ರೆ ಸಾಕ್ಷಾತ್ ಸಂಬಂಧ ಬರೇ ಕೇವಲ ಮನುಷ್ಯ ಆತನ ಸುಖದ ಅಭಾವ, ನನಗೆ ಸುಖ ಇಲ್ಲ, ಕೇವಲ ಸುಖದ ಅಭಾವ ಪೈಲಾದು. ನಂತರ ಪರಂಪರಾ ಸಂಬಂಧ ಅಂದ್ರೆ ಸುಖದಲ್ಲಿ ದುಃಖದ ಅಭಾವ, ಪರಂಪರಾ ಸಂಬಂಧ ಅದರ ಸುಖದ ಅಭಾವ, ನಂತರ ಸುಖದಲ್ಲಿ ದುಃಖದ ಅಭಾವ, ಪರಂಪರಾ ಸಂಬಂಧ. कहूँ साक्षात संबंध से मन संबंध में आत्मा में, कहूँ परंपरा संबंध से सुख अभाव दुखद अभाव, मन संबंध में अभाव का विशेषण संबंध है. इस रीति से मानस प्रत्यक्ष के हेतु चारी संबंध है. ಈ ರೀತಿಯಿಂದ ಮನಸ್ಸಿನ ಪ್ರತ್ಯಕ್ಷ ಜ್ಞಾನಕ 4 ಸಂಬಂಧಗಳು ಇರುತ್ತವೆ ಅಂತ ಹೇಳ್ತಾರೆ. ಮೊದಲಿಂದು ಮನ ಸಂಯೋಗ, ಮೊದಲಿಂದ ಯಾವ್ದದ ಮನಸ್ಸಿನ ಸಂಯೋಗ ಅಂದ್ರೆ ಮನಸ್ಸಿಂದು ಆತ್ಮಂದು ಸಂಯೋಗ. ಎರಡನೇದು ಮನ ಸಂಯುಕ್ತ ಸಮವಾಯ, ಮನ ಸಂಯುಕ್ತ ಆ ಮನಸ್ಸಿಂದು ಆತ್ಮಂದು ಸಂಯೋಗಗೊಳ್ಳುವುದು, ಆ ಆತ್ಮನಲ್ಲಿರೋ ಜ್ಞಾನ ಗುಣಗಳದು ಸಮವಾಯ ಸಂಬಂಧ. ಮನ ಸಂಯುಕ್ತ ಸಮವೇತ ಸಮವಾಯ ಜ್ಞಾನತ್ವಾದಿಗಳು. ಅಲ್ಲೇ ಸ್ವಲ್ಪ ಬರ್ಕೊಂಡ್ರೆ ನೀವು ತಿಳಿತದೆ. ಹಿಂದೆ ಎಲ್ಲ ಹೇಳ್ಕೊಂಡೇ ಬಂದಾರೀಗ, ಬರೀ ಅದು ಉಪಸಂಹಾರ ಮಾಡ್ಲಕತ್ತಾರ. ಅಲ್ಲಿ ಬರ್ದಿಲ್ಲ ಅಂದ್ರೆ ನೀವು ಬರ್ಕೊಂತವ್ರಿ. ಮನ ಸಂಯೋಗ ಆತ್ಮಾಚೆ, ಮನ ಸಂಯುಕ್ತ ಸಮವಾಯ ಅಂದ್ರೆ ಜ್ಞಾನ ಅದು ಸಣ್ಣ